ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಆರೋಪವನ್ನು ಮಾಡೋದಕ್ಕೆ ಷಡ್ಯಂತ್ರವನ್ನು ರೂಪಿಸಿರುವಂತಹ ಭಾಗವಾಗಿ ಈ ಒಂದು ಬುರ್ಡೆ ಗ್ಯಾಂಗ್ನ ಹಿಂದೆ ಅಂದರೆ ಕಾಣದ ಕೈಗಳೇನು ಕೆಲಸ ಮಾಡ್ತಾ ಇದ್ದಾವೆ, ಈ ವಿಚಾರವಾಗಿ ಜನಾರ್ದನ ರೆಡ್ಡಿ ಅವರು ಧರ್ಮಸ್ಥಳದ ಈ ಪ್ರಕರಣದಲ್ಲಿ ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡ ಇದೆ ಅನ್ನುವಂಥ ಷಡ್ಯಂತ್ರದ ಆರೋಪವನ್ನು ಮಾಡಿರ್ತಾರೆ. ಈಗ ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧ ಖಾಸಗಿ ದೂರನ್ನು ದಾಖಲಿಸಿದ್ದಾರೆ ಶಶಿಕಾಂತ್ ಸೆಂಥಿಲ್. ಶಶಿಕಾಂತ್ ಸೆಂಥಿಲ್ ಕಾಂಗ್ರೆಸ್ ಲೋಕಸಭೆಯ ಸದಸ್ಯರು ಆಧಾರರಹಿತ ಆರೋಪ ಮಾಡಿದ್ದಾರೆ, ತೇಜೋವಧೆ ಮಾಡಿದ್ದಾರೆ ಅಂತ ಮಾನನಷ್ಟ ಮೊಕದ್ದಮೆ ಜನಪ್ರತಿನಿಧಿಗಳ ಕೋರ್ಟ್ಗೆ ದೂರು ಸಲ್ಲಿಸೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಡಿಫಮೇಷನ್ ಹಾಕೋದಕ್ಕೆ ಶಶಿಕಾಂತ್ ನಿರ್ಧಾರ ಮಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದಲ್ಲಿ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡ ಇದೆ ಎನ್ನುವಂಥ ಜನಾರ್ದನ ರೆಡ್ಡಿ ಅವರ ಆರೋಪಕ್ಕೆ ಶಶಿಕಾಂತ್ ಸೆಂಥಿಲ್ ಖಾಸಗಿ ದೂರನ್ನು ದಾಖಲಿಸಿದ್ದಾರೆ. ಕಾಂಗ್ರೆಸ್ ಎಂಪಿ ಶಶಿಕಾಂತ್ ಸೆಂಥಿಲ್ ಆಧಾರರಹಿತ ಆರೋಪ ಮಾಡಿದ್ದಾರೆ, ನನ್ನ ತೇಜೋವಧೆ ಮಾಡಿದ್ದಾರೆ ಜನಾರ್ದನ ರೆಡ್ಡಿ ಅವರು ಅಂತ. ಅವರ ವಿರುದ್ಧ ಡಿಫಮೇಷನ್ ಕೇಸ್ ಮಾನನಷ್ಟ ಮೊಕದ್ದಮೆ ದಾಖಲೆ ಮಾಡೋದಕ್ಕೆ ಇದೀಗ ಶಶಿಕಾಂತ್ ಸೆಂಥಿಲ್ ಮುಂದಾಗ್ತಾ ಇದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ದೂರನ್ನು ಕೊಡೋದಕ್ಕೂ ಕೂಡ ಇದೀಗ ಮುಂದಾಗ್ತಾ ಇರುವಂಥದ್ದು. ನೇರವಾಗಿ ಯಾರೂ ಹೇಳದೇ ಇರುವಂತಹ ಹೆಸರನ್ನು, ಮಾಹಿತಿಯನ್ನು ಗೊತ್ತಿರುವಂತಹ ರೀತಿ ಜನಾರ್ದನ ರೆಡ್ಡಿ ಅವರು ನೇರವಾದಂಥ ಆರೋಪವನ್ನು ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸೆಂಥಿಲ್ ಮೇಲೆ ಮಾಡ್ತಾರೆ. ಹೀಗಾಗಿ ಇದರ ವಿರುದ್ಧವೂ ಏನು ಇಫ್ ಇನ್ ಕೇಸ್ ಜನಾರ್ದನ ರೆಡ್ಡಿ ಅವರು ಹೇಳಿದ್ರಲ್ಲಿ ಸತ್ಯ ಅಂತ ಏನಾದರೂ ಇದ್ದಿದ್ದರೆ ಶಶಿಕಾಂತ್ ಸೆಂಥಿಲ್ ಅವರ ವಿಚಾರಣೆ ಕೂಡ ಆಗಬೇಕಾಗತ್ತೆ. ಬಟ್ ಅದಕ್ಕೂ ಮುನ್ನವೇ ಜನಾರ್ದನ ರೆಡ್ಡಿ ಅವರು ಮಾಡಿರುವಂಥ ಆರೋಪ ಆಧಾರರಹಿತ, ನನ್ನ ಹೆಸರನ್ನು ತೆಗೆದುಕೊಂಡು ಒಂದು ರೀತಿಯಲ್ಲಿ ನನ್ನ ತೇಜೋವಧೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ, ಧರ್ಮಸ್ಥಳದ ಪ್ರಕರಣಕ್ಕೆ ನನ್ನನ್ನು ಕನೆಕ್ಟ್ ಮಾಡಿದ್ದಾರೆ. ಹೀಗಾಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ದೂರು ಕೊಡೋದಕ್ಕೆ ಮತ್ತು ಜನಾರ್ದನ ರೆಡ್ಡಿಯವರ ವಿರುದ್ಧ ಈಗಾಗಲೇ ಇರುವಂಥ ಕೇಸ್ಗಳಕ್ಕೆ ಮತ್ತೊಂದು ಸೇರ್ಪಡೆಯಾಗಿ ಜನಾರ್ದನ ರೆಡ್ಡಿಯವರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕೋದಕ್ಕೆ ಕಾಂಗ್ರೆಸ್ ಸಂಸದ ಶಶಿಕಾಂತ್ ಸೆಂಥಿಲ್ ಮುಂದಾಗ್ತಾ ಇದ್ದಾರೆ. ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾನೆ ಇತ್ತು ಈ ಒಂದು ಷಡ್ಯಂತ್ರದ ಭಾಗವಾಗಿ. ಮತ್ತು ಅದನ್ನು ಭೇದಿಸುವಲ್ಲಿ SIT ಅಧಿಕಾರಿಗಳು ಕೂಡ ತಮ್ಮ ಕಾರ್ಯಾಚರಣೆಯಲ್ಲಿ ಬೇಕಾದಷ್ಟು ಎಲ್ಲ ಆಯಾಮದ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲರ ವಿಚಾರಣೆಗಳನ್ನು ಮಾಡಿಕೊಂಡು ತನಿಖೆ ಮಾಡ್ತಾ ಮಾಹಿತಿಯನ್ನು ಪಡ್ಕೊಳ್ತಾ ಎಲ್ಲವನ್ನೂ ಮಾಡ್ತಾ ಇದ್ರು. ಬಟ್ ಈ ಮಧ್ಯದಲ್ಲಿ ಪ್ರತಿಪಕ್ಷ BJP ಇದನ್ನು ಒಂದು ರೀತಿಯಲ್ಲಿ ಧರ್ಮಯುದ್ಧ ಅನ್ನುವಂಥ ರೀತಿಯಲ್ಲಿ ಪ್ರತಿಪಾದಿಸಿ ಅದನ್ನು ಬಿಂಬಿಸಿ ಧರ್ಮಸ್ಥಳದ ಕಡೆಗೆ ಏನು ಇವರು BJPಯವರು ಧರ್ಮಸ್ಥಳ ಚಲೋ ಯಾತ್ರೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇರ್ತಾರೆ. ಆಗೆಲ್ಲವೂ ಮಧ್ಯದಲ್ಲಿ ಈ ಒಂದು ರೀತಿಯಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷದ ನಾಯಕರು ಕೆಸರಾಚಾಟದ ಮಧ್ಯ ನೇರವಾದಂಥ ಆರೋಪದಲ್ಲಿ ಶಾಸಕ ಜನಾರ್ದನ ರೆಡ್ಡಿಯವರು ಶಶಿಕಾಂತ್ ಸೆಂಥಿಲ್ ಅವರ ಆರೋಪವನ್ನು ಮಾಡ್ತಾ ಅವರ ಹೆಸರನ್ನು ತೆಗೆದುಕೊಳ್ಳುತ್ತಾ ಮುನ್ನೆಲೆಯಲ್ಲಿ ತಂದು ಮಾತನಾಡ್ತಾರೆ ಶಶಿಕಾಂತ್ ಸೆಂಥಿಲ್ ಬಗ್ಗೆ. ಅಂದರೆ ಇದು ಲೆಫ್ಟಿಸ್ಟ್ ಮನಸ್ಥಿತಿಗಳು, ಎಡಚರ ಮನಸ್ಥಿತಿಗಳು ಒಟ್ಟಾಗಿ ಸೇರಿ ಮಾಡಿರುವಂಥ ಒಂದು ಷಡ್ಯಂತ್ರ. ಯಾಕೆಂತ ಹೇಳಿದ್ರೆ ಶಶಿಕಾಂತ್ ಸೆಂಥಿಲ್ ಅವರ ಹಿಸ್ಟ್ರಿಯಲ್ಲಿ ನೋಡ್ತಾ ಹೋಗೋದಾದ್ರೂ ಯಾರ್ಯಾರ ಕನೆಕ್ಷನ್ ಅವರಿಗೆ ಇದೆ, ಏನೆಲ್ಲ ಮಾಡಿದ್ದರು ಈ ಹಿಂದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಹೆಸರನ್ನು ತೆಗೆದುಕೊಳ್ತಾರೆ ಜನಾರ್ದನ್ ರೆಡ್ಡಿ, ಅದು ಇವರ ಹೆಸರಾಗಿರುತ್ತೆ. ಹೀಗಾಗಿ ನನ್ನ ಪಾತ್ರವಿಲ್ಲ ಇದರಲ್ಲಿ ಅನ್ನುವಂಥದ್ದನ್ನು ಒಂದು ರೀತಿಯಲ್ಲಿ ನಿರೂಪಿಸುವಂಥ ಭರದಲ್ಲಿ ಆಡಿದಂಥ ಮಾತುಗಳು ಶಶಿಕಾಂತ್ ಸೆಂಥಿಲ್ ಅವರು ಗೊತ್ತಿಲ್ಲ. ಬಟ್ ಇದು ಆಧಾರರಹಿತ, ನನ್ನ ಪಾತ್ರ ಈ ಧರ್ಮಸ್ಥಳದ ವಿರುದ್ಧ ಏನು ಕೇಳಿ ಬರ್ತಾ ಇರುವಂಥ ಆರೋಪದಲ್ಲಿ ಅಥವಾ ಷಡ್ಯಂತ್ರದ ಭಾಗದಲ್ಲಿ ನಾನು ಇಲ್ಲ ಅನ್ನುವಂಥದ್ದನ್ನು ಶಶಿಕಾಂತ್ ಸೆಂಥಿಲ್ ಹೇಳ್ತಾ ಇದ್ದಾರೆ. ಮತ್ತು ಜನಾರ್ದನ ರೆಡ್ಡಿಯವ್ರನ್ನ ಈ ಧರ್ಮಸ್ಥಳದಲ್ಲಿ ನಮ್ಮ ವಾಹಿನಿಯವರು ಮಾತನಾಡಿಸಿದಾಗಲೂ ಕೂಡ ಅವರು ಅದನ್ನು ಪುನರುಚ್ಚರಿಸಿದ್ರು. ಏನಂತ ಹೇಳಿದ್ರೆ ಶಶಿಕಾಂತ್ ಸೆಂಥಿಲ್ ಅವರ ಆರೋಪ ಇರುವಂಥದ್ದು ಹೌದು ಅಂತ ನಮ್ಮ ವಾಹಿನಿಗೂ ಮಾತನಾಡ್ತಾ ಜನಾರ್ದನ ರೆಡ್ಡಿ ಅವರು ಹೇಳಿದರು. ಹೀಗಾಗಿ ಇದನ್ನು ಪ್ರಶ್ನಿಸ್ತಾ ಇದ್ದಾರೆ ಶಶಿಕಾಂತ್ ಸೆಂಥಿಲ್. ಹೇಗೆ ಇವರು ವಿತೌಟ್ ಪ್ರೂಫ್ ಒಬ್ಬರ ಮೇಲೆ ಆರೋಪವನ್ನು ಮಾಡ್ತಾರೆ? ಜೊತೆಗೆ ಈ ವಿಚಾರವಾಗಿ ನಾನು ಜನಾರ್ದನ ರೆಡ್ಡಿಯವರ ವಿರುದ್ಧ ಜನಪ್ರತಿನಿಧಿಗಳ ಕೋರ್ಟ್ಗೆ ದೂರನ್ನು ಕೊಡ್ತೇನೆ, ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೇನೆ ನಾನು ತೇಜೋವಧೆಯನ್ನು ಮಾಡಿರುವಂಥ ಕಾರಣವಾಗಿ ಅಂತ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ನ ಲೋಕಸಭಾ ಸದಸ್ಯ ಶಶಿಕಾಂತ್ ಸೆಂಥಿಲ್, ತಮಿಳುನಾಡಿನವರು. ತಮಿಳುನಾಡಿನ ಕನೆಕ್ಷನ್ ಈಗ ಧರ್ಮಸ್ಥಳದ ಪ್ರಕರಣಕ್ಕಿದೆಯಾ, ಕೇರಳದ ಕನೆಕ್ಷನ್ ಇದೆಯಾ? ಯಾಕೆ ಅಂತ ಹೇಳಿದ್ರೆ ಇದು ಒಂದು ರೀತಿಯಲ್ಲಿ ದೇಶವೇ ತಿರುಗಿ ನೋಡುವ ಹಾಗೆ ಮಾಡಿದಂಥ ಪ್ರಕರಣ. ಇಂಥ ಒಂದು ಅತಿ ದೊಡ್ಡ ಹಿಂದೂ ಧರ್ಮ ಶ್ರದ್ಧಾ ಕೇಂದ್ರದ ಮೇಲೆ ಕೇಳಿಬಂದಂಥ ಆರೋಪದಲ್ಲಿ ದೇಶ ಅಲ್ಲ, ಅಂತಾರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು BBC ಆದಿಯಾಗಿ ದುಬೈ, ಪಾಕಿಸ್ತಾನ ಎಲ್ಲ ಕಡೆಯೂ ಕೂಡ ಅಲ್ಲಿನ ಸುದ್ದಿ ಮಾಧ್ಯಮಗಳು
ನಮ್ಮ ದೇಶ ಕರ್ನಾಟಕ, ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಧರ್ಮಸ್ಥಳ. ಈ ವಿಚಾರವನ್ನು ತೋರಿಸಬೇಕು ಅಂತ ಹೇಳಿದ್ರೆ ಷಡ್ಯಂತ್ರ ಇರಲೇಬೇಕಲ್ವಾ? ಸೊ ಶಶಿಕಾಂತ್ ಸೆಂಥಿಲ್ ಮೇಲಿನ ಆರೋಪಕ್ಕೆ ಈಗ ಅವರು ಮಾನನಷ್ಟ ಮೊಕದ್ದಮೆ ಹೂಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಅಭಿಷೇಕ್, ಶಾಸಕ ಜನಾರ್ದನ ರೆಡ್ಡಿ ಅವರು ನೇರವಾದಂಥ ಆರೋಪವನ್ನು ಮಾಡ್ತಾರೆ. ಇದರಲ್ಲಿ ಕಾಣದ ಕೈಗಳ ಭಾಗಿಯಾಗಿ, ಷಡ್ಯಂತ್ರದ ಭಾಗಿಯಾಗಿ ಶಶಿಕಾಂತ್ ಸೆಂಥಿಲ್ ಕಾಂಗ್ರೆಸ್ನ MP ಅನ್ನುವಂಥ ಆರೋಪವನ್ನು ಮಾಡಿರ್ತಾರೆ. ಇದೀಗ ಅವರು ಇದು ಆಧಾರರಹಿತ ಅಂತ ಇವರ ಮೇಲೆ ಡಿಫಮೇಷನ್ಗೆ ಮುಂದಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ, ಈಗಾಗಲೇ ಈ ಹಿಂದೆ ಜನಾರ್ದನ್ ರೆಡ್ಡಿ ಅವರು ಸಾಕಷ್ಟು ಒಂದು ಆರೋಪವನ್ನು ಕೂಡ ಮಾಡಿದ್ರು. ಯೂಟ್ಯೂಬರ್ಸ್ ಅಂದ್ರೆ ಬೇರೆ ಬೇರೆ ರೀತಿಯ ಜಿಲ್ಲೆಯ ರಾಜ್ಯದ ಒಂದು ಯೂಟ್ಯೂಬರ್ಸ್ ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಇದಕ್ಕೆ ಸಪೋರ್ಟ್ ಅನ್ನ ಶಶಿಕಾಂತ್ ಸೆಂಥಿಲ್ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಕೇರಳ ಮಾಧ್ಯಮಗಳು ಸಾಕಷ್ಟು ಒಂದು ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದೆ. ಅಂದ್ರೆ ಕರ್ನಾಟಕ ಮಾಧ್ಯಮಕ್ಕಿಂತ ಜಾಸ್ತಿ ಕೇರಳ ಮಾಧ್ಯಮಗಳು ಇದನ್ನ ಸುದ್ದಿಯನ್ನ ಮಾಡಿತ್ತು. ಅದೇ ರೀತಿ ತಮಿಳುನಾಡಿನಲ್ಲಿರುವಂತಹ ಕೆಲ ಮಾಧ್ಯಮಗಳು ಧರ್ಮಸ್ಥಳದ ವಿರುದ್ಧವಾಗಿ ಇದು ಮಾಡಿತ್ತು. ಮತ್ತೆ ಅದೇ ರೀತಿಯಾಗಿ ಇದಕ್ಕೆಲ್ಲದಕ್ಕೂ ಕೂಡ ಅಂದ್ರೆ ಈ ಮಾಧ್ಯಮಗಳಿಗೆ ಮತ್ತು ಕೆಲವೊಂದು ವಿಚಾರಗಳನ್ನ ತಲುಪಿಸೋದಕ್ಕೆ ಶಶಿಕಾಂತ್ ಸೆಂಥಿಲ್ ಅವರು ಬ್ಯಾಕ್ ಬೋನ್ ಆಗಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳನ್ನ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಆದ್ರೆ ಇದೆಲ್ಲವೂ ಕೂಡ ನನ್ನ ಮೇಲಿನ ಆರೋಪ ಅಂತ ಹೇಳಿ ಶಶಿಕಾಂತ್ ಸೆಂಥಿಲ್ ಅವರು ಈಗ ಮಾನನಷ್ಟ ಮೊಕದ್ದಮೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡೋದಕ್ಕೆ ಇನ್ನೇನು 10:30 11 ಗಂಟೆಯ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಒಂದು ಅರ್ಜಿಯನ್ನ ಅಂದ್ರೆ ಮಾನನಷ್ಟ ಮೊಕದ್ದಮೆಯನ್ನ ಸಲ್ಲಿಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಆಧಾರವನ್ನ ಕೊಡ್ಬೇಕಾಗುತ್ತೆ. ಅಂದ್ರೆ ಯಾವ ರೀತಿ ಆರೋಪವನ್ನ ಜನಾರ್ದನ್ ರೆಡ್ಡಿ ಅವರು, ಅದಕ್ಕೆ ಬೇಕಾದಂತಹ ಆಧಾರಗಳು, ಯಾವ ದಾಖಲೆಗಳನ್ನು ಇಟ್ಕೊಂಡು ಒಬ್ಬ ಕಾಂಗ್ರೆಸ್ನ ಲೋಕಸಭಾ ಸದಸ್ಯರ ಮೇಲೆ ಒಂದು ಇದನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ದೂರನ್ನ ಯಾವ ರೀತಿ ಅಂದ್ರೆ ಏನೇನು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈಗ ಸದ್ಯದ ಮಟ್ಟಿಗೆ ಜನಾರ್ದನ್ ರೆಡ್ಡಿ ಅವರು ಒಂದು ಆರೋಪವನ್ನು ಮಾಡ್ತಾರೆ. ಆರೋಪದಲ್ಲಿ ಈ ರೀತಿಯಾಗಿ ನನ್ನ ಬಗ್ಗೆ ಅವಹೇಳನಕಾರಿಯಾದಂತಹ ಹೇಳಿಕೆಗಳನ್ನು ನೀಡಿದ್ದಾರೆ ಮತ್ತು ಇದೆಲ್ಲದಕ್ಕೂ ಕೂಡ ನಾನೇ ಕಾರಣ ಅನ್ನುವಂತಹ ರೀತಿಯಲ್ಲಿ ಒಂದು ಬಿಂಬಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಆರೋಪವಾಗಿದೆ. ಆದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಅಂಶಗಳನ್ನ ಹೈಲೈಟ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದ್ ನೋಡ್ಬೇಕಾಗಿದೆ. ಈಗ ಸದ್ಯ ಮಾನನಷ್ಟ ಮೊಕದ್ದಮೆಯನ್ನ ಎಷ್ಟು ಇದಕ್ಕೆ ಹಾಕ್ತಾರೆ ಅನ್ನುವಂಥದ್ದು, ಅಂದ್ರೆ ಎಷ್ಟು ಅಮೌಂಟ್ಗೆ ಹಾಕ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದ್ ನೋಡ್ಬೇಕಾಗಿದೆ. ಈಗ ಸದ್ಯ ಒಬ್ಬ ಜನಪ್ರತಿನಿಧಿ ಆಗಿರುವಂತಹ ಕಾರಣದಿಂದಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರೊಂದು ಅರ್ಜಿಯನ್ನು ಸಲ್ಲಿಸುವಂತಹ ಕೆಲಸಗಳನ್ನು ಮಾಡಲಿದ್ದಾರೆ ಮುಂದಿನ ಹಂತದಲ್ಲಿ. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯಕ್ಕೆ ಶಶಿಕಾಂತ್ ಸೆಂಥಿಲ್ ತಮ್ಮ ಮೇಲಿನ ಆರೋಪ ನಿರಾಧಾರ ಅನ್ನುವಂತಹ ಕಾರಣಕ್ಕೆ ಇದೀಗ ಆರೋಪ ಮಾಡಿರುವಂತಹ ಜನಾರ್ದನ ರೆಡ್ಡಿ ಅವರ ವಿರುದ್ಧ ದೂರು ದಾಖಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ.